ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಮೇರಿಕಾದಲ್ಲಿ ಬೆಣ್ಣೆನ ಸಿಗುತ್ತಾ ಅಥವಾ ತುಪ್ಪನೇ ಸಿಗುತ್ತಾ ಅಂತ ಅಂದರೆ ನೋಡಿ, ಈ ರೀತಿ ಬೆಣ್ಣೆ ಸಿಗುತ್ತೆ. ನಮ್ಮ ಕಡೆ ಸಿಗಲ್ಲ, ಈ ರೀತಿ ಬೆಣ್ಣೆ ಸಿಗುತ್ತೆ. ಇದನ್ನು ನಾವು ತಗೊಂಡು ಬಂದು ಮನೆಗೆ ಇದರಿಂದ ತುಪ್ಪ ಮಾಡ್ಕೋಬೇಕು. ಇಂಡಿಯನ್ ಸ್ಟೋರಲ್ಲಿ ನಂದಿನಿ ಅಥವಾ GRB ತುಪ್ಪ ಈ ಥರ ಸಿಗ್ಬೋದು. ಬಟ್ ಟೇಸ್ಟ್ ಚೆನ್ನಾಗಿರಲ್ಲ. ನಾವೇ ಮಾಡ್ಕೋಬೇಕು, ಬೆಣ್ಣೆ ತೊಗೊಂಡು ಬಂದು ನಾವೇ ತುಪ್ಪ ಕಾಯಿಸ್ಬೇಕು ಅನ್ನೋದಾದರೆ ಈ ರೀತಿ ಬೆಣ್ಣೆ ಸಿಗುತ್ತೆ. ಸೊ ಇದನ್ನು ನಾವು ತೊಗೊಂಡು ಬಂದು ಮನೇಲಿ ತುಪ್ಪ ಮಾಡ್ಕೋಬೇಕು. ತುಪ್ಪ ಮಾಡೋದು ಹೇಗೆ ಅಂತಲೂ ತೋರಿಸ್ತೀನಿ. ವಿಡಿಯೋನ ಮಿಸ್ ಮಾಡದೆ ಎಂಡ್ ತನಕ ನೋಡಿ. ಮತ್ತು ನೀವು ಬಟರ್ ತರುವಾಗಲೂ ಅನ್ಸಾಲ್ಟೆಡ್ ಬಟರ್ ಅಂತ ಇರುತ್ತೆ, ಅದನ್ನು ತೊಗೊಂಡು ಬರಬೇಕು. ಹಾಗೆ ನೀವು ಬೆಣ್ಣೆ ಕಾಯಿಸುವಾಗ್ಲೂ ಅದಕ್ಕೆ ಏನೇನು ಹಾಕಬೇಕು, ಯಾವ ಥರ ಐಟಮ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಮಳ್ಳಾಗಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಸ್ಕಿಪ್ ಮಾಡಿದೆ ವಿಡಿಯೋನ ಎಂಡ್ ತನಕ ನೋಡಿ. ಬೆಣ್ಣೆ ಕಾಯಿಸೋದಕ್ಕೆ ಯಾವತ್ತೂ ಸ್ವಲ್ಪ ದಪ್ಪ ಪಾತ್ರೆನ ಯೂಸ್ ಮಾಡಬೇಕು. ಯಾಕಂದರೆ ದಪ್ಪ ಪಾತ್ರೆ ಇಟ್ಟರೆ ಬೆಣ್ಣೆ ಕಾಯಿಸುವಾಗ ಅದು ಉಕ್ಕೋದಾಗಲಿ ಅಥವಾ ತಳ ಹತ್ತೋದಾಗಲಿ ಸಿಯೋದಾಗಲಿ ಆಗೋದಿಲ್ಲ. ಏನಾದರೂ ಸೀದೋಯ್ತು ಅಂತಂದರೆ ಫುಲ್ಲು ನೀವೇನು ಎಫರ್ಟ್ ಹಾಕಿ ಕಾಯಿಸಿರ್ತೀರಲ್ಲ ಅದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ತುಪ್ಪ ಕೂಡ ಕಲರ್ ಚೇಂಜ್ ಆಗುತ್ತೆ ಮತ್ತು ಸ್ಮೆಲ್ ಕೂಡ ಚೇಂಜ್ ಆಗಿಬಿಡುತ್ತೆ. ತುಪ್ಪ ಕಾಯಿಸುವಾಗಲಂತೂ ನೀವು ಫ್ಲೇಮ್ ಎಲ್ಲ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ರೆ ಒಳ್ಳೆಯದು. ಫ್ಲೇಮ್ ಏನಾದ್ರು ಜಾಸ್ತಿ ಇಟ್ಟರೆ ತುಪ್ಪ ಎಲ್ಲ ಸೀದೋಗ್ಬಿಡುತ್ತೆ. ಸೊ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ. ನಾವು ಇಂಡಿಯಾದಿಂದ ತರ್ತಾಯಿದ್ವಿ. ಇಂಡಿಯಾಗೆ ಹೋದಾಗೆಲ್ಲನೂ ನಂದಿನಿ ಅಥವಾ GRB ತುಪ್ಪ ತರ್ತಾಯಿದ್ವಿ. ಬಟ್ ಪ್ರತಿ ಸಲನೂ ತರೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇಲ್ಲೊಂದು ಸಲ ಟ್ರೈ ಮಾಡಿ ನೋಡಿದೆ, ಚೆನ್ನಾಗಿ ಬಂತು. ಸೊ ಹಾಗಾಗಿ ಈಗ ಇದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಣ್ಣೆ ಎಲ್ಲ ಕರಗಿ ಸ್ವಲ್ಪ ನೀರು ಥರ ಆಗುತ್ತೆ. ಆವಾಗ ನೀವು ಏನೇನು ಆ್ಯಡ್ ಮಾಡಬೇಕು ಅಂತಂದರೆ 2 ಕಾಳಷ್ಟು ನಾನು ಕಲ್ಲುಪ್ಪು ತೊಗೊಂಡಿದ್ದೀನಿ, ಒಂದೇ ಒಂದು ಏಲಕ್ಕಿ, ಹಾಗೆ 2 ಲವಂಗ ತೊಗೊಂಡಿದ್ದೀನಿ, ಮತ್ತು ಒಂದೇ ಒಂದು ಬೆಳ್ಳುಳ್ಳಿನ ಚೆನ್ನಾಗಿ ಪೀಸ್ ಮಾಡ್ಕೊಳ್ಳಿ ಅಥವಾ ಕುಟ್ಟಿ ಅದನ್ನು ಪುಡಿ ಮಾಡ್ಕೊಳ್ಳಿ, ಮತ್ತು ಒಂದು ಒಣಮೆಣಸಿನಕಾಯಿನ ತೊಗೊಂಡಿದ್ದೀನಿ. ಇದೆಲ್ಲ ಆದಮೇಲೆ ನೀವು ಒಂದು 2 ಸ್ಪೂನಷ್ಟು ಮೆಂತ್ಯ ಕಾಳನ್ನು ತೊಗೊಂಡು ಇದನ್ನು ಬೇಕಾದರೆ ತರಿಯಾಗಿ ಪುಡಿ ಮಾಡಿ ಕೂಡ ಹಾಕ್ಕೋಬೋದು ಅಥವಾ ಹಂಗೆ ಬೇಕಾದರೂ ಹಾಕ್ಕೋಬೋದು. ಹಾಗೆ ಇದಕ್ಕೆ ಒಂದೇ ಒಂದು ಚಿಟಿಕೆ ಅಥವಾ ನಿಮಗೆ ಏನಾದರೂ ಕಲರ್ ಬೇಕು ಅನಿಸಿದ್ರೆ ಮಾತ್ರ ನೀವು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಬೇಡ ಅಂತಂದರೆ ನೀವೇನು ಪೌಡರ್ ಯೂಸ್ ಮಾಡೋದೇನು ಬೇಕಾಗಿಲ್ಲ. ಆ್ಯಕ್ಚುಲಿ ಇಲ್ಲಿ ಒಂದೇ ಒಂದು ಐಟಮ್ ಮಿಸ್ ಮಾಡಿದ್ದೀನಿ ನಾನು. ಏನು ಅಂತಂದರೆ ನಾವು ವೀಳ್ಯದೆಲೆ ಏನಿರುತ್ತೆ ಅದನ್ನು ಹಾಕ್ತಾಯಿದ್ದೆ, ಅದು ಲಾಸ್ಟಲ್ಲಿ ಹಾಕ್ತಾಯಿದ್ದೆ. ಬಟ್ ಇಲ್ಲಿ ಸಿಗಲ್ಲ. ಅದೊಂದು ಎಲೆ ತರಬೇಕು ಅಂತಂದರೆ ಅದ್ರ ಜೊತೆ ಒಂದು ಪ್ಯಾಕ್ ತೊಗೋಬೇಕು, ಅದರಲ್ಲಿ ಒಂದು 4-5 ಇರುತ್ತೆ. ತೊಗೊಂಡು ಬಂದರೂ ಕೂಡ ವೇಸ್ಟ್ ಅಂತ ಅಂದ್ಬಿಟ್ಟು ತಂದಿಲ್ಲ. ಹಾಗೆ ಕೂಡ ಇದ್ರೂ ಚೆನ್ನಾಗಿ ಬರುತ್ತೆ ಟೇಸ್ಟು. ಬಟ್ ಎಲೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಅದ್ರ ಫ್ಲೇವರು ಚೆನ್ನಾಗಿರುತ್ತೆ, ರುಚಿನೂ ಅಷ್ಟೇ ಚೆನ್ನಾಗಿ ಬರುತ್ತೆ. ತುಪ್ಪ ಆಗಿದೆಯೋ ಇಲ್ವೋ ಅಂತ ಗೊತ್ತಾಗೋದು ಹೇಗೆ ಅಂತಂದರೆ ಈ ರೀತಿ ಏನು ಕುದೀತಾ ಇದೆ ಇದು ಆಯಿಲ್ ಥರ ಆಗುತ್ತೆ. ಸೊ ಆಯಿಲ್ ಥರ ಆಗಬೇಕು ಅಂತಂದರೆ ನೀವು ಸ್ವಲ್ಪ ಇದ್ರ ಮೇಲೆ ಗಮನ ಇಟ್ಟಿರಬೇಕು. ಏನಾದರೂ ಮರ್ತುಬಿಟ್ಟು ಬಿಟ್ಟರೆ ಅಥವಾ ಜಾಸ್ತಿ ಹೊತ್ತು ನೀವು ಫ್ಲೇಮ್ ಜಾಸ್ತಿ ಮಾಡಿಬಿಟ್ರೂ ಕೂಡ ಸೀದೋಗ್ಬಿಡುತ್ತೆ. ಸೊ ಏನು ಮಾಡಬೇಕು ಅಂತಂದರೆ ಆಗಾಗ ಕೈ ಆಡ್ತಾಯಿರಿ. ಮತ್ತು ಇದು ಆಯಿಲ್ ಥರ ಏನು ಟರ್ನ್ ಆಗುತ್ತಲ್ಲ ಆವಾಗ ತಕ್ಷಣ ಆಫ್ ಮಾಡಿ. ಇಲ್ಲ ಅಂತ ಅಂದರೆ ಅದು ತಳ ಹತ್ತುತ್ತೆ ಮತ್ತು ಸೀದೋಗಿರೋ ಸ್ಮೆಲ್ ಬಂತು ಅಂದರೆ ತುಪ್ಪ ಕೂಡ ಹಾಳಾಗುತ್ತೆ. ಸೊ ಈಗ ಇದು ಆಗಿದೆ. ಸೊ ಈ ಥರ ಕಾಣಿಸುತ್ತೆ. ಮುಂಚೆ ಸ್ವಲ್ಪ ಲಿಕ್ವಿಡ್ ಥರ ನೀರು ಥರ ಕಾಣಿಸ್ತಾ ಇತ್ತು, ಬಟ್ ಈಗ ಆಯಿಲ್ ಥರ ಕಾಣಿಸ್ತಾ ಇದೆ. ತುಪ್ಪ ಆದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಬಿಟ್ಬಿಟ್ಟು ಅದನ್ನು ಸೋಸ್ಕೊಳ್ಳಿ. ಯಾಕಂದರೆ ಅದರಲ್ಲೂ ಕೂಡ ನಾವೇನೇನು ಹಾಕಿರ್ತೀವಿ ಅದು ಮೆಂತ್ಯ ಮತ್ತು ಇದ್ರದ್ದು ಸ್ವಲ್ಪ ಗಲೀಜೆಲ್ಲ ಬಂದಿರುತ್ತೆ. ಸೊ ಅದೆಲ್ಲನೂ ಹೋಗುತ್ತೆ. ಹಾಗಾಗಿ ಸೋರಿಸ್ಬಿಟ್ಟು ಇದನ್ನು ಯೂಸ್ ಮಾಡಿ ಫಿಲ್ಟರ್ ಮಾಡಿಕೊಂಡು. ನೋಡಿ ಈ ರೀತಿ ಕಾಣಿಸುತ್ತೆ ತುಪ್ಪ. ಆ್ಯಕ್ಚುಲಿ ನೀವೇನು ಮಾಡಿ ಅಂತಂದರೆ ನಿಮ್ಮ ಮನೇಲಿ ತಿಕ್ಕಾಗಿರೋ ಪಾತ್ರೆ ಇಲ್ಲ ಅಂತ ಅಂದರೆ ಕುಕ್ಕರ್ ಇದ್ದರೆ ಕುಕ್ಕರಲ್ಲೇ ಮಾಡ್ಕೊಳ್ಳಿ. ತಿಕ್ನೆಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಇಂಡಿಯಾದಲ್ಲಾದರೆ ಸಿಲ್ವರ್ ಪಾತ್ರೆ ಸಿಗ್ತಿತ್ತು, ಅದರಲ್ಲಾದರೆ ಬೇಗ ಸಿಯೋದಿಲ್ಲ. ಸೊ ಹಾಗಾಗಿ ಇಲ್ಲೇನಾದ್ರು ನೀವು ಮಾಡ್ತೀನಿ ಅನ್ನೋದಾದರೆ ಕುಕ್ಕರ್ ಯೂಸ್ ಮಾಡಿದ್ರೆ ಬೆಟರ್. ನೋಡಿ ತುಪ್ಪ ಹೇಗೆ ಬಂದಿದೆ ಅಂತ. ದಿಸ್ ಈಸ್ ದ ಫೈನಲ್ ರಿಸಲ್ಟ್. ಸೊ ಹೇಗಿದೆ ನೋಡಿ ತುಪ್ಪ, ತುಂಬ ಚೆನ್ನಾಗಿ ಬಂದಿದೆ, ಮಳ್ಳಾಗಿದೆ. ನಾನು ತುಪ್ಪ ಆಗಿ ಸ್ವಲ್ಪ ಹೊತ್ತು ಆದಮೇಲೆ ಅದನ್ನು ಸೋಸ್ತೀನಿ, ಯಾಕಂದರೆ ತುಂಬ ಬಿಸಿ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ನೀವು ರಾತ್ರಿ ಏನಾದರೂ ಸೋಸ್ಬಿಟ್ಟು ಬೆಳಗ್ಗೆ ಎದ್ದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಅದರ ಟೆಕ್ಸ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಮಳ್ಳಾಗಿ ಬಂದಿದೆ. ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ.
ನೀವೇನಾದರೂ ಫಸ್ಟ್ ಟೈಮ್ ವೀಡಿಯೋಸ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.